ಬಿಬಿಎಂಪಿ ಎಲೆಕ್ಷನ್ ನಡೆಸಲು ಕೇಳಿ ಬರ್ತಿದ್ಯಾ ಕೂಗು? ಹಾಗಾದ್ರೆ ಬಿಬಿಎಂಪಿ ಎಲೆಕ್ಷನ್ ನಡೆಸಲು ಕೇಳಿ ಬರ್ತಿದ್ಯಾ ಕೂಗು? ಎಲ್ಲಾ ಪಕ್ಷಗಳ ಮುಖಂಡರಲ್ಲೂ ಎಲೆಕ್ಷನ್ ಬಗ್ಗೆ ಕೂಡ ಒಲವು ಕಾಣ್ತಾ ಇದೆ. ಪಕ್ಷಾತೀತವಾಗಿ ಶಾಸಕರಿಂದ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ ಶಾಸಕರು. ಬಿಬಿಎಂಪಿ ಎಲೆಕ್ಷನ್ ಬೇಡ ಎನ್ನೋಕೆ ಶಾಸಕರಿಗೆಲ್ಲ ನೆವ. ಅಸೆಂಬ್ಲಿ ಲೋಕಸಭೆ ಎಲೆಕ್ಷನ್ ಮುಗಿತು, ಈಗ ಬಿಬಿಎಂಪಿ ಎಲೆಕ್ಷನ್ ಶುರುವಾಗುತ್ತೆ. ಎಂಪಿ ಎಲೆಕ್ಷನ್ ರಿಸಲ್ಟ್ ಬಳಿಕ ಬಿಬಿಎಂಪಿ ಚುನಾವಣಾ ಸಂಬಂಧ ಕೂಡ ಮೀಟಿಂಗ್ ಅನ್ನ ಮಾಡ್ತಾರೆ. ಡಿಕೆಶಿ ನೇತೃತ್ವದಲ್ಲಿ ಶೀಘ್ರದಲ್ಲೇ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಸಭೆ ಕೂಡ ನಡೆಯುತ್ತೆ. ಆಕಾಂಕ್ಷಿಗಳ ಒತ್ತಾಯಕ್ಕೆ ಕೂಡ ಶಾಸಕರು ಈಗಾಗಲೇ ಮಣಿದಿದ್ದಾರೆ. ಚುನಾವಣೆಗೆ ನಮ್ದೇನು ಅಭ್ಯಂತರವಿಲ್ಲ ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರು ಹೇಳಿಕೊಂಡಿದ್ದಾರೆ. ದಸರಾ ವೇಳೆಗೆ ಎಲೆಕ್ಷನ್ ನಡೆಸಲು ಕೂಡ ಈಗಾಗಲೇ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಚುನಾವಣೆಗೆ ಮಾಜಿ ಮೇಯರ್ಸ್, ಮಾಜಿ ಕಾರ್ಪೊರೇಟರ್ಸ್ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕಾರ್ಪೊರೇಟರ್ಸ್ಗಳಿಲ್ಲದೆ ನಗರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಹೀಗಾಗಿ ಎಲೆಕ್ಷನ್ ನಡೆಸಬೇಕು ಅಂತ ಈಗಾಗಲೇ ಶಾಸಕರು ಕೂಡ ಒತ್ತಾಯ ಹಾಕ್ತಾ ಇರುವಂತದ್ದು. ಹೀಗಾಗಿ ಚುನಾವಣೆ ನಡೆಸಿ ಅಂತ ಶಾಸಕರು ಕೂಡ ಒಂದು ಕಡೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಶೀಘ್ರದಲ್ಲೇ ಪಾಲಿಕೆ ಚುನಾವಣೆ ಫಿಕ್ಸ್ ಆಗುತ್ತಾ ಮುಹೂರ್ತ? ಪ್ರತಿನಿಧಿಗಳಲ್ಲದೆ ಅಧಿಕಾರಿಗಳದ್ದೇ ದರ್ಬಾರ್. ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಜನರಿಂದಲೂ ಕೂಡ ಈಗಾಗಲೇ ದೂರು ಕೇಳಿ ಬರ್ತಾ ಇದೆ. ತಮ್ಮ ಅಹವಾಲು ಕೇಳುತ್ತಿಲ್ಲ ಎಂದು ಜನರು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಹಾಗಾದ್ರೆ ಜನರ ಆಕ್ರೋಶಕ್ಕೆ ಮಣಿಯುತ್ತಾ ಕಾಂಗ್ರೆಸ್ ಸರ್ಕಾರ ಅಂತ ಕಾದು ನೋಡ್ಬೇಕಾಗಿದೆ.